ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಲಕ್ನೋ ನಗರದಲ್ಲಿ ಸಂಜೆಯ ಸಮಯ ಆಗಿರುವುದರಿಂದ ರಸ್ತೆ ಪಕ್ಕದಲ್ಲಿ ಗಲಾಟೆ ಮೂಡಿದೆ. ಮಾರುಕಟ್ಟೆಯಲ್ಲಿ ಭಾರೀ ಗುಂಪು ಕಂಡುಬರುತ್ತಿದೆ. ವಿವಿಧ ಹಣ್ಣುಗಳು ಮತ್ತು ತಿಂಡಿ ಬಂಡಿಗಳಲ್ಲಿ ವ್ಯಾಪಾರಿಗಳು ಗ್ರಾಹಕರನ್ನು ಆಕರ್ಷಿಸುವಲ್ಲಿ ತೊಡಗಿದ್ದಾರೆ. ಅದೆಷ್ಟೋ ಜನರ ನಡುವೆ ಪಾನಿಪುರಿ ಅಂಗಡಿಯ ಬಳಿ ಒಬ್ಬ ಸರಳ ಮಹಿಳೆ ನಿಂತಿದ್ದಾಳೆ. ಆಕೆ ಸಾಮಾನ್ಯವಾದ ಕಾಟನ್ ಸೀರೆ ಧರಿಸಿದ್ದಳು, ದೊಡ್ಡ ಕನ್ನಡಕವನ್ನು ಧರಿಸಿದ್ದಳು ಮತ್ತು ತಲೆ ಮೇಲೆ ಪಲ್ಲು ಹಾಕಿಕೊಂಡು ನಿಂತಿದ್ದಳು. ನೋಡುವುದಕ್ಕೆ ಆಕೆ ಮಾರುಕಟ್ಟೆಗೆ ಬಂದಿರುವ ಸಾಮಾನ್ಯ ಗೃಹಿಣಿಯಂತೆ ತೋರಿದರೂ ಅಲ್ಲಿರುವ ಯಾರಿಗೂ ತಿಳಿಯಲಿಲ್ಲ ಆಕೆ ನಗರಕ್ಕೆ ಸೇರಿದ ಜಿಲ್ಲಾಧಿಕಾರಿ. ಜನರ ಸಮಸ್ಯೆಗಳನ್ನು ಸಮೀಪದಿಂದ ಅರ್ಥಮಾಡಿಕೊಳ್ಳಲು ಮತ್ತು ಅವರ ಜೀವನವನ್ನು ಗಮನಿಸಲು ಆಕೆ ಈ ವೇಷಧಾರಣೆಯೊಂದಿಗೆ ಬಂದಿದ್ದಳು. ಆಕೆ ಪಾನಿಪುರಿ ಅಂಗಡಿಯ ಬಳಿ ಹೋಗಿ, ಅಣ್ಣ, ನನಗೆ ಪಾನಿಪುರಿ ಕೊಡಿ, ಸ್ವಲ್ಪ ಜಾಸ್ತಿ ಕಾರಂ ಹಾಕಿ ಎಂದು ಕೇಳಿದಳು. ಇದನ್ನು ಕೇಳಿ ಪಾನಿಪುರಿ ವ್ಯಾಪಾರಿ ಚಿಕ್ಕನಗೆ ಬೀರುತ್ತಾ, ಸರಿ ಮೇಡಂ, ತುಂಬಾ ರುಚಿಯಾಗಿ ಮಾಡಿ ಕೊಡುತ್ತೇನೆ ಎಂದನು. ಅವನು ತಕ್ಷಣ ಪಾನಿಪುರಿ ತಯಾರಿಸಿ ಕಾರಂ ನೀರನ್ನು ಹಾಕಿ ಆಕೆಗೆ ಕೊಟ್ಟನು. ಆಕೆ ಒಂದು ಪಾನಿಪುರಿ ತಿಂದು, ವಾಹ್, ಇದು ತುಂಬಾ ರುಚಿಯಾಗಿದೆ, ಇನ್ನೂ ಕೆಲವು ಪಾನಿಪುರಿ ಕೊಡ ಎಂದಳು. ಈ ನಡುವೆ ಪಾನಿಪುರಿ ವ್ಯಾಪಾರಿಯ ಕಷ್ಟ, ಅವನು ಎಷ್ಟು ಸಮರ್ಥವಾಗಿ ಕೆಲಸ ಮಾಡುತ್ತಿದ್ದಾನೆ ಎಂಬುದನ್ನು ಆಕೆ ಗಮನಿಸುತ್ತಿದ್ದಳು. ಆದರೆ ಇದೇ ಸಂದರ್ಭದಲ್ಲಿ ಅಚಾನಕ್ ಅಲ್ಲಿನ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. 4 ಮಂದಿ ಪೊಲೀಸರು ಬೈಕ್ನಲ್ಲಿ ಅಲ್ಲಿಗೆ ಬಂದರು. ಅವರ ಯೂನಿಫಾರ್ಮ್ ಎಲ್ಲವೂ ಧೂಳಿನಿಂದ ಕೂಡಿತ್ತು. ಅವರ ನಡೆ ನೋಡಿದರೆ ಅವರು ಮಹತ್ವದ ಅಧಿಕಾರಿಗಳು ಅಥವಾ ಭಯಾನಕ ವ್ಯಕ್ತಿಗಳು ಎಂಬಂತೆ ಅನಿಸಿತು. ಅದರಲ್ಲೊಬ್ಬ ಪೊಲೀಸ್ ಪಾನಿಪುರಿ ಅಂಗಡಿಯ ಬಳಿ ಬಂದು ಗಟ್ಟಿಯಾಗಿ ಕೂಗಿದವು, ಹೇ, ಎಷ್ಟು ಸಲ ಹೇಳ್ಬೇಕು, ಇಲ್ಲ ಪಾನಿಪುರಿ ಅಂಗಡಿ ಹಾಕ್ಬೇಡ ಅಂತ. ಜನಗಳಿಗೆ ತೊಂದರೆ ಆಗುತ್ತೆ, ತಕ್ಷಣ ಇಲ್ಲಿ ಕುರ್ಚಿ ಬಂಡಿ ತೆಗೆದು ಕೇಳಿದನು. ಅವನು ಪಾನಿಪುರಿ ಮಾರಾಟಗಾರನನ್ನು ಶಪಿಸಿದನು. ಪಾನಿಪುರಿ ಮಾರಾಟಗಾರ, ಸರ್, ನಾವು ತುಂಬಾ ಬಡವರು, ನಾವು ಈ ಕೆಲಸ ಮಾಡದಿದ್ದರೆ ನಮ್ಮ ಕುಟುಂಬ ಉಳಿಯುವುದಿಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ಸರ್, ಅವನು ಕೈಮುಗಿದು ಬೇಡಿಕೊಂಡನು. ಆದರೆ ಪೊಲೀಸ್ ಅವನ ಮಾತನ್ನು ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಅವನ ಮಾತನ್ನು ಕೇಳದೆ ಅವನು ಇದ್ದಕ್ಕಿದ್ದಂತೆ ತನ್ನ ಬೂಟುಗಳಿಂದ ಪಾನಿಪುರಿ ಬಂಡಿಯನ್ನು ಒದ್ದನು. ಇದರಿಂದಾಗಿ ಬಂಡಿಯಲ್ಲಿದ್ದ ಎಲ್ಲಾ ಪಾನಿಪುರಿಗಳು ನೆಲಕ್ಕೆ ಬಿದ್ದವು. ಈ ಹಠಾತ್ ಘಟನೆಯಿಂದ ಎಲ್ಲ ಜನರು ಅಲ್ಲಿ ನೆರೆದು ನಿಂತರು. ಆದರೆ ಯಾರೂ ಏನೂ ಮಾಡಲು ಧೈರ್ಯ ಮಾಡಲಿಲ್ಲ. ಮತ್ತೊಂದೆಡೆ ಅಲ್ಲಿದ್ದ ಮಹಿಳೆ ಈ ದೃಶ್ಯವನ್ನು ನೋಡಿ ಕೋಪದಿಂದ, ಇದು ದಾರಿ, ನಿಮ್ಮ ದಾರಿ ಒಳ್ಳೆಯದಲ್ಲ, ಬಡವನ ಜೀವನೋಪಾಯವನ್ನು ನೀವು ಯಾಕೆ ಹೀಗೆ ನಾಶ ಮಾಡುತ್ತಿದ್ದೀರಿ ಎಂದು ಕೂಗಿದಳು. ಪೊಲೀಸರು ಅವಳನ್ನು ಕೇಳಿದರು. ಅವರು ಹೊಸ ಸಾಮಾಜಿಕ ಕಾರ್ಯಕರ್ತರಾದ ವಾಯಾರಿ, ಇದು ನಮ್ಮ ವ್ಯವಹಾರವಾಗಿದೆ ಎಂದು ಹೇಳಿದರು. ಕೋಪಗೊಂಡ ಅವಳು ತಾಳ್ಮೆ ಕಳೆದುಕೊಂಡನು ಮತ್ತು ಎಲ್ಲರನ್ನೂ ಕಠಿಣವಾಗಿ ಹೊಡೆದನು, ಏಕೆಂದರೆ ಅವನು ಅವಳ ಮುಖಕ್ಕೆ ಬಿದ್ದನು. ಮುಂದೆ ವಯಾರಿ ಬಂದು ಕಾನೂನಿನ ಬಗ್ಗೆ ನಮಗೆ ಕಲಿಸಿ ಎಂದು ಹೇಳಿದರು. ಅವನು ಅವಳನ್ನು ಹಿಡಿದು ಎಳೆದುಕೊಂಡು ಹೋಗಲು ಪ್ರಯತ್ನಿಸಿದನು. ಆದರೆ ಆಗಲೇ ಮೇಡಂ ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸಲು ಬಯಸಿದ್ದಳು. ಆದರೆ ಅವಳು ಯೋಚಿಸಿದಳು ಮತ್ತು ಅವಳು, ಈಗ ಸತ್ಯವನ್ನು ಹೇಳುತ್ತೇನೆ, ಆದರೆ ನಾನು ಹೇಗೆ ಸಾಮಾನ್ಯ ಎಂದು ಹೇಳುತ್ತೇನೆ. ಇಲ್ಲದಿದ್ದರೆ ಅವರು ಕೆಲವು ನಾಯಕರೊಂದಿಗೆ ಓಡಿಹೋಗುತ್ತಾರೆ. ಬಡ ವ್ಯಕ್ತಿಗೆ ಸಹಾಯ ಮಾಡಲು ನನ್ನ ತಪ್ಪುವೆ ಎಂದು ಅವರು ನಗುವಿನೊಂದಿಗೆ ಯೋಚಿಸಲು ಪ್ರಾರಂಭಿಸಿದರು. ಆದರೆ ಅವಳು ನೋಡಲು ಬಯಸಿದ್ದು ಪೊಲೀಸರು ಸಾಮಾನ್ಯವಾಗಿರುವುದನ್ನು, ಜನರನ್ನು ಹೇಗೆ ನಡೆಸಿಕೊಳ್ಳುತ್ತಾರೆಂದು ನೋಡಲು ಅವಳು ಬಯಸಿದ್ದಳು. ಆದ್ದರಿಂದ ಅವಳು ಮೌನವಾಗಿದ್ದಳು. ಸ್ವಲ್ಪ ಸಮಯದ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬಂದರು. ಅವರು ಕಲೆಕ್ಟರ್ ಮೇಡಂ ಅವರನ್ನು ಕೋಪದಿಂದ ನೋಡಿ ಅವಹೇಳನಕಾರಿಯಾಗಿ ಮುಗುಳ್ನಕ್ಕರು. ಇಗೋ, ಸಮಾಜವನ್ನು ಉನ್ನತೀಕರಿಸಲು ಮತ್ತೊಬ್ಬ ಧೈರ್ಯಶಾಲಿ ಮಹಿಳೆ ಬರುತ್ತಾಳೆ. ಇಲ್ಲಿ ಸಹಿ ಮಾಡಿ, ನೀವು ಸರ್ಕಾರದ ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದೀರಿ ಎಂದು ಸಹಿ ಮಾಡಿ ಒಪ್ಪಿಕೊಳ್ಳಿ, ಇಲ್ಲದಿದ್ದರೆ ನೀವು ರಾತ್ರಿಯಿಡೀ ಇಲ್ಲಿಯೇ ಇರಬೇಕಾಗುತ್ತದೆ ಎಂದು ಅವರು ಬೆದರಿಕೆ ಹಾಕಿದರು. ಮೇಡಂ ಇದನ್ನು ಹೇಳಿದಾಗ ಅವರು ಧೈರ್ಯದಿಂದ ಉತ್ತರಿಸಿದರು, ನಾನು ಯಾವುದೇ ತಪ್ಪು ಮಾಡಿಲ್ಲ, ಆದ್ದರಿಂದ ನಾನು ಸಹಿ ಮಾಡುವುದಿಲ್ಲ. ಇನ್ಸ್ಪೆಕ್ಟರ್ ಕೋಪದಿಂದ ಟೇಬಲ್ ಅನ್ನು ಬಡಿದು, ನಿನಗೆ ಎಷ್ಟು ಧೈರ್ಯ, ನೀನು ಯಾಕೆ ಇಷ್ಟೊಂದು ಹಠಮಾರಿ ಎಂದು ಹೇಳಿದರು. ಅವನು ಪಕ್ಕದಲ್ಲಿದ್ದ ಕಾನ್ಸ್ಟೇಬಲ್ನನ್ನು ಕರೆದು, ಕಾನ್ಸ್ಟೇಬಲ್, ಅವಳನ್ನು ಒಳಗೆ ಕರೆದುಕೊಂಡು ಹೋಗಿ ಅವಳಿಗೆ ಏನು ಬೇಕು ಎಂದು ಹೇಳಬೇಕು ಎಂದು ಕೂಗಿದನು. ಪರಿಸ್ಥಿತಿ ಕ್ರಮೇಣ ಗಂಭೀರವಾಯಿತು. ಕಲೆಕ್ಟರ್ ಮೇಡಂ ಲಾಕಪ್ನಲ್ಲಿ ಕುಳಿತಿದ್ದರು. ಅದು ಭಯಾನಕ ವಾಸನೆಯಿಂದ ಕೂಡಿತ್ತು. ಅಲ್ಲಿನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಲಾಕಪ್ನಲ್ಲಿರುವ ಇನ್ನೊಬ್ಬ ಮಹಿಳೆ, ಈ ದೇಶದಲ್ಲಿ ಬಡವರು, ಜನರ ಕಷ್ಟಗಳ ಬಗ್ಗೆ ಕಾಳಜಿ ವಹಿಸುವವರು ಯಾರೂ ಇಲ್ಲ. ಪೊಲೀಸರು ನಮ್ಮನ್ನು ಮನುಷ್ಯರಂತೆ ನೋಡುವುದಿಲ್ಲ,
ನೋಡಿ, ನಿಮ್ಮ ಹಿಂದೆ ಹಣ ಅಥವಾ ದೊಡ್ಡ ವ್ಯಕ್ತಿ ಇಲ್ಲದಿದ್ದರೆ ಅವರು ನಿಮಗೆ ತುಂಬಾ ತೊಂದರೆ ನೀಡುತ್ತಾರೆ. ಇದರೊಂದಿಗೆ ಕಲೆಕ್ಟರ್ ಮೇಡಂ ಮೌನವಾಗಿ ಯೋಚಿಸಲು ಪ್ರಾರಂಭಿಸಿದರು. ಪೊಲೀಸರು ಸಾಮಾನ್ಯ ಜನರನ್ನು ನಿಜವಾಗಿಯೂ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಮೇಡಂ ಅನ್ನು ಒಳಗೆ ಎಳೆದೊಯ್ದ ಇನ್ಸ್ಪೆಕ್ಟರ್ ಇಬ್ಬರು ಕಾನ್ಸ್ಟೇಬಲ್ಗಳೊಂದಿಗೆ ಒಳಗೆ ಬಂದು ಕೋಪದಿಂದ ಅವಳನ್ನು ನೋಡಿ, ನೀವು ಇನ್ನೂ ಶಾಂತವಾಗಿಲ್ಲವೇ? ಮುಂದೆ ಹೋಗಿ ಸಹಿ ಮಾಡಿ ನನಗೆ ನಿಮ್ಮ ಕೈ ನೀಡಿ ಎಂದು ಹೇಳಿದಳು. ಮೇಡಂ ಉತ್ತರಿಸಿದಳು, ನಾನು ಯಾವುದೇ ತಪ್ಪು ಮಾಡಿಲ್ಲ, ಆದ್ದರಿಂದ ನಾನು ಸಹಿ ಮಾಡುವುದಿಲ್ಲ. ಇನ್ಸ್ಪೆಕ್ಟರ್ ಮುಖವು ಕೋಪದಿಂದ ತುಂಬಿತ್ತು. ಇನ್ಸ್ಪೆಕ್ಟರ್, ಈಗ ಅವಳನ್ನು ಸಹಿ ಮಾಡಲು ಒತ್ತಾಯಿಸಿ. ಅವಳನ್ನು ನಾಯಕಿಯಂತೆ ಹೊಡೆಯಲಾಗುವುದು ಎಂದು ಹೇಳಿದರು. ಕಲೆಕ್ಟರ್ ಮೇಡಂ ನೋವಿನಿಂದ ಬಳಲುತ್ತಿದ್ದರು. ಆದ್ದರಿಂದ ಅವರು ಜೋರಾಗಿ ಕೂಗಿದರು, ನನಗೆ ಇದನ್ನು ಒಪ್ಪಿಕೊಳ್ಳುವ ಉದ್ದೇಶವಿಲ್ಲ, ಇದು ತಪ್ಪು, ಇದು ಅನ್ಯಾಯ. ಕಾನ್ಸ್ಟೇಬಲ್ ವ್ಯಂಗ್ಯವಾಗಿ ನಗುತ್ತಾ, ನಿಮಗೆ ಯಾವ ರೀತಿಯ ನ್ಯಾಯ ಬೇಕು? ನಮ್ಮ ಕಾನೂನು ಮಾತ್ರ ಇಲ್ಲಿ ಅನ್ವಯಿಸುತ್ತದೆ, ಇದನ್ನು ಮರೆಯಬೇಡಿ ಎಂದು ಹೇಳಿದನು. ನಂತರ ಅವನು ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು. ಅವನು ಅವಳನ್ನು ಕಾಗದದ ಮೇಲೆ ಬೆರಳಿಡುವಂತೆ ಒತ್ತಾಯಿಸಲು ಪ್ರಯತ್ನಿಸಿದನು, ಆದರೆ ಆ ಮಹಿಳೆ ತನ್ನ ಎಲ್ಲಾ ಶಕ್ತಿಯಿಂದ ತನ್ನ ಕೈಯನ್ನು ಹಿಂದಕ್ಕೆ ಎಳೆದಳು. ಇನ್ಸ್ಪೆಕ್ಟರ್ ಇನ್ನೂ ಕೋಪಗೊಂಡು ಇನ್ನೊಬ್ಬ ಕಾನ್ಸ್ಟೇಬಲ್ಗೆ ಕರೆ ಮಾಡಿ, ಅವಳಿಗೆ ಏನೂ ಇಷ್ಟ ಎಂದು ಹೇಳು ಎಂದು ಅವನು ಹೇಳಿದನು. ಆಗ ಇಬ್ಬರು ಕಾನ್ಸ್ಟೇಬಲ್ಗಳು ಬಂದು ಮೇಡಂಳನ್ನು ಬಲವಂತವಾಗಿ ಎಳೆದುಕೊಂಡು ಸ್ಟೇಷನ್ನ ಹಿಂದಿನ ಕೋಣೆಗೆ ಎಸೆದರು. ನೀವು ಒಪ್ಪುತ್ತೀರಾ ಅಥವಾ ನಾನು ನಿಮಗೆ ಬೇರೆ ದಾರಿ ತೋರಿಸಬೇಕೇ ಎಂದು ಒಬ್ಬ ಕಾನ್ಸ್ಟೇಬಲ್ ತನ್ನ ಕೈಗಳಿಂದ ಕೋಲನ್ನು ತಿರುಗಿಸುತ್ತಾ ಹೇಳಿದನು. ಮೇಡಂ ಮೌನವಾಗಿ ಅವನ ಕಣ್ಣುಗಳನ್ನು ನೋಡುತ್ತಾ ನಿಂತನು. ಅವಳು ಸ್ಪಷ್ಟವಾಗಿ ಹೆದರುತ್ತಿರಲಿಲ್ಲ, ನೋಡಲು ಕಷ್ಟವಾಗುತ್ತಿತ್ತು, ಆದರೆ ಅವಳು ತನ್ನ ನಿಜವಾದ ಸ್ವಭಾವವನ್ನು ಬಹಿರಂಗಪಡಿಸುವ ಸಮಯ ಇನ್ನೂ ಬಂದಿಲ್ಲ ಎಂದು ತೋರುತ್ತಿತ್ತು. ಅದೇ ಸಮಯದಲ್ಲಿ ಹೊರಗಿನಿಂದ ಯಾರೋ ನಡೆದುಕೊಂಡು ಬರುತ್ತಿರುವುದನ್ನು ಅವರು ಕೇಳಿದರು. ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಒಳಗೆ ಬಂದರು. ಅವನು ಒಳಗೆ ಬಂದು ಕೋಪದಿಂದ ಇಲ್ಲಿ ಏನೋ ನಡೆಯುತ್ತಿದೆ ಎಂದು ಕೂಗಿದನು. ಇನ್ಸ್ಪೆಕ್ಟರ್ ಇದ್ದಕ್ಕಿದ್ದಂತೆ ಭಯಭೀತರಾಗಿ, ಸರ್, ಅವಳು ತುಂಬಾ ಕೆಟ್ಟದಾಗಿ ವರ್ತಿಸುತ್ತಿದ್ದಾಳೆ. ಅವಳು ಕಾನೂನು ಉಲ್ಲಂಘಿಸುತ್ತಿದ್ದಾಳೆ. ಅವಳು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾಳೆ. ಅಧಿಕಾರಿ, ನೀವು ಹೇಳುತ್ತಿರುವುದು ನಿಜವೇ? ನೀವು ಅವಳ ಮೇಲೆ ಏಕೆ ದಾಳಿ ಮಾಡುತ್ತಿದ್ದೀರಿ ಎಂದು ಹೇಳಿ ಎಂದು ಹೇಳಿದನು. ಅಧಿಕಾರಿ ಮೇಡಂಳನ್ನು ಅನುಮಾನದಿಂದ ನೋಡಿದನು. ಕಲೆಕ್ಟರ್ ನೇರವಾಗಿ ಅಧಿಕಾರಿಯ ಕಣ್ಣುಗಳನ್ನು ನೋಡುತ್ತಾ, ನಿಮಗೆ ಕಾನೂನಿನ ಜ್ಞಾನವಿದ್ದರೆ ಏನು ಮಾಡಬೇಕೆಂದು ನಿಮಗೆ ತಿಳಿಯುತ್ತದೆ ಎಂದು ಹೇಳಿದನು. ಒಬ್ಬ ಮಹಿಳೆ ಯಾವುದೇ ತಪ್ಪು ಮಾಡದಿದ್ದರೂ ಈ ರೀತಿ ಚಿತ್ರಹಿಂಸೆ ನೀಡುವುದು ಕಾನೂನಿನ ಉಲ್ಲಂಘನೆ ಎಂದು ನಿಮಗೆ ತಿಳಿದಿಲ್ಲವೇ ಎಂದು ಅಧಿಕಾರಿ ಕೇಳಿದರು. ಅವನು ಮೌನವಾಗಿದ್ದನು ಮತ್ತು ನಂತರ ಕೋಪದಿಂದ ಇನ್ಸ್ಪೆಕ್ಟರ್ನನ್ನು ನೋಡಿ, ಯಾವುದೇ ಪುರಾವೆಗಳಿಲ್ಲದೆ ಅವಳನ್ನು ಏಕೆ ಬಂಧಿಸಲಾಯಿತು ಎಂದು ಕೇಳಿದನು. ಇನ್ಸ್ಪೆಕ್ಟರ್ ಅಸಹನೆಯಿಂದ ಅವನನ್ನು ದೂರ ತಳ್ಳಿ, ಸರ್, ಅವಳು ರಸ್ತೆಯಲ್ಲಿ ಜಗಳವಾಡುತ್ತಿರುವುದನ್ನು ನಾವು ಹಿಡಿದಿದ್ದೇವೆ. ಅವಳು ಜನರನ್ನು ಕೆರಳಿಸಲು ಪ್ರಯತ್ನಿಸುತ್ತಿದ್ದಾಳೆ. ಅದಕ್ಕಾಗಿಯೇ ನಾವು ಅವಳನ್ನು ಬಂಧಿಸಬೇಕಾಯಿತು ಎಂದು ಹೇಳಿದನು. ಅಧಿಕಾರಿ ಇದ್ದಕ್ಕಿದ್ದಂತೆ ಒಳಗೆ ಬಂದು ಬಲವಾದ ಧ್ವನಿಯಲ್ಲಿ, ನೀವು ಏನನ್ನು ಸಾಬೀತುಪಡಿಸಲು ಸಾಧ್ಯವಾಗದಿದ್ದರೆ ನೀವು ಅವಳನ್ನು ಇಲ್ಲಿ ಏಕೆ ಇಷ್ಟು ಗಂಟೆಗಳ ಕಾಲ ಇರಿಸಿದ್ದೀರಿ? ಸ್ವಲ್ಪ ಸಮಯದ ನಂತರ ಅವಳನ್ನು ಹೋಗಲು ಬಿಡಿಯೇ ಎಂದಳು. ಇನ್ಸ್ಪೆಕ್ಟರ್ ಅತೃಪ್ತನಾಗಿ ಕಾಣುತ್ತಿದ್ದನು, ಆದರೆ ಅಧಿಕಾರಿಯನ್ನು ಅವಮಾನಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವನು ಹೇಳಿದ ಮಾತಿಗೆ ಒಪ್ಪಿದನು. ಪೊಲೀಸರು ತಮ್ಮ ತಪ್ಪನ್ನು ಸರಿಪಡಿಸಲು ಮೇಡಂಗೆ ಹಳೆಯ ವಾಸನೆ ಬರುವ ಕಂಬಳಿಯನ್ನು ನೀಡಿದರು ಮತ್ತು ಹಿಂದಿನ ರಾತ್ರಿಯ ಉಳಿದ ಆಹಾರವನ್ನು ತಿನ್ನಲು ನೀಡಿದರು. ಆದರೆ ಮೇಡಂ ಮುಖದಲ್ಲಿ ಯಾವುದೇ ಅಸಹನೆ ಇಲ್ಲದೆ ಶಾಂತವಾಗಿ ಕುಳಿತರು. ಈ ಘಟನೆ ಅವಳ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿತು, ಆದರೆ ಅವಳು ಸಾಮಾನ್ಯ ವ್ಯಕ್ತಿಗೆ ನಿಜವಾಗಿಯೂ ಯಾವ ರೀತಿಯ ನ್ಯಾಯವನ್ನು ನೀಡಲಾಗುತ್ತಿದೆ ಎಂದು ತಿಳಿಯಲು ಬಯಸಿದ್ದರಿಂದ ಅವಳು ಸಾಮಾನ್ಯಳಾಗಲು ಬಯಸಿದ್ದಳು. ಮರುದಿನ ಬೆಳಿಗ್ಗೆ ಇನ್ಸ್ಪೆಕ್ಟರ್ ಮತ್ತೆ ಒಳಗೆ ಬಂದರು ಮತ್ತು ನೀವು ಅದೃಷ್ಟವಂತರು. ಅವರು, ಸರಿ, ಯಾರೋ ಬಂದು ನಿನ್ನನ್ನು ಜಾಮೀನಿನಲ್ಲಿ ಬಿಡಿಸಿದರು ಎಂದರು. ಎಂದರು. ಆಗ ಮೇಡಂ, ಹೌದು, ಯಾರೋ ಬಂದರು ಎಂದು ಕೇಳಿದಳು. ನಿಮ್ಮಂತಹ ಜನರನ್ನು ರಕ್ಷಿಸಲು ಯಾವಾಗಲೂ ಮೂರ್ಖರು ಬರುತ್ತಾರೆ. ಅದರೊಂದಿಗೆ ಮೇಡಂ ಹೊರಬಂದರು. ಅವರು ಹೊರಗೆ ಬಂದಾಗ ಪೊಲೀಸ್ ಠಾಣೆಯ ಮುಂದೆ ಒಬ್ಬ ಪತ್ರಕರ್ತ ನಿಂತಿದ್ದರು. ಮೇಡಂ ಬಗ್ಗೆ ತಿಳಿದುಕೊಂಡು ಅವರು ಅವರ ಸಹಾಯಕ್ಕೆ ಬಂದರು. ಪತ್ರಕರ್ತ, ನಿಮ್ಮನ್ನು ಏಕೆ ಬಂಧಿಸಲಾಯಿತು ಎಂದು ಕೇಳಿದಳು. ಮೇಡಂ, ಇಲ್ಲ, ಮಾನವೀಯತೆ ತೋರಿಸಿದ್ದಕ್ಕಾಗಿ ನನಗೆ ಶಿಕ್ಷೆಯಾಗಿದೆ ಎಂದು ಹೇಳಿದಳು.
ಅವಳು ಸಣ್ಣ ನಗುವಿನೊಂದಿಗೆ ಉತ್ತರಿಸಿದಳು. ಈಗ ಮೇಡಂ ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸಬೇಕೇ ಅಥವಾ ಕಾಯಬೇಕೇ ಎಂದು ಯೋಚಿಸಿದಳು. ಆಗ ಅನಿರೀಕ್ಷಿತ ಘಟನೆ ಸಂಭವಿಸಿತು. ಕೆಲವು ಬಡವರು ಠಾಣೆಯಲ್ಲಿ ದೂರು ದಾಖಲಿಸಲು ಪ್ರಯತ್ನಿಸುತ್ತಿದ್ದರು, ಆದರೆ ಪೊಲೀಸರು ಅವರ ದೂರನ್ನು ಸ್ವೀಕರಿಸಲಿಲ್ಲ ಮತ್ತು ಅವರನ್ನು ಅಗೌರವಿಸುತ್ತಿದ್ದರು. ಮೇಡಂ ಏನು ಮಾಡಲು ಸಾಧ್ಯವಾಗದೆ ನಿಂತಿದ್ದರು. ಈಗ ಮೇಡಂ ಅವರ ನಿಜವಾದ ಗುರುತನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ಪೊಲೀಸ್ ಠಾಣೆಯಲ್ಲಿದ್ದ ವೃದ್ಧೆಯೊಬ್ಬರು ಕಣ್ಣೀರಿನೊಂದಿಗೆ ಬೇಡಿಕೊಂಡರು, ಸರ್, ನಮ್ಮ ಮಗನನ್ನು ಯಾವುದೇ ತಪ್ಪು ಮಾಡದೆ ಬಂಧಿಸಲಾಗಿದೆ. ದಯವಿಟ್ಟು ನಮಗೆ ನ್ಯಾಯ ಒದಗಿಸಿ ಎಂದು ಬೇಡಿಕೊಂಡರು. ಆದರೆ ಅಲ್ಲಿನ ಪೊಲೀಸ್ ಅಧಿಕಾರಿ ಒಮ್ಮೆಯೂ ಅವಳತ್ತ ನೋಡಲಿಲ್ಲ. ಅವಳ ಪ್ರಶ್ನೆಗೆ ಉತ್ತರಿಸುವ ಬದಲು ಅವಳು ವಿನಮ್ರವಾಗಿ, ಇಲ್ಲಿಂದ ಹೋಗು, ಇಲ್ಲದಿದ್ದರೆ ನಿನ್ನನ್ನು ಕೊಲ್ಲುತ್ತೇನೆ. ಅವನು ಅವಳನ್ನು ಒಳಗೆ ಎಸೆಯುವುದಾಗಿ ಬೆದರಿಕೆ ಹಾಕಿದನು. ಈ ಘಟನೆಯನ್ನು ನೋಡಿದ ಮೇಡಂ ಕೋಪಗೊಂಡಳು, ಆದರೆ ಇನ್ನೂ ತನ್ನ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸಲು ಬಯಸಲಿಲ್ಲ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದಳು. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಅವಳ ಕಡೆಗೆ ಬರುತ್ತಿದ್ದನು. ಪತ್ರಕರ್ತೆ ಪ್ರಶ್ನೆಗಳೊಂದಿಗೆ ಹೊರಬರಲು ಬಯಸಿದರೆ ಮೊದಲು ಅವಳನ್ನು ಇಲ್ಲಿಂದ ಹೊರಗೆ ಎಸೆಯಬೇಕು ಎಂಬುದು ಅವನ ಆಲೋಚನೆಯಾಗಿತ್ತು. ಅವನು ಮೇಡಂ ಬಳಿಗೆ ಬಂದು, ಇಲ್ಲಿ ನಿಂತು ನಾಟಕ ಮಾಡಬೇಡಿ. ನಿಮಗೆ ಜಾಮೀನು ನೀಡಲಾಗಿದೆ. ಹೋಗಿ ನಿಮ್ಮ ಕೆಲಸ ಮಾಡಿ ಎಂದು ಹೇಳಿದನು. ಮೇಡಂ ಆಳವಾದ ಉಸಿರನ್ನು ತೆಗೆದುಕೊಂಡು ಕಡಿಮೆ ಧ್ವನಿಯಲ್ಲಿ, ಈ ಜಾಮೀನು ಯಾರು ಕೊಟ್ಟರು? ನಿಮ್ಮ ಮಗ ನಿಮಗೆ ಏನಾದರೂ ಕೊಟ್ಟನೆ? ಬೇರೆ ಯಾರಾದರೂ ಇದ್ದಿರಬೇಕು. ನೀವು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ, ಅವಳು ತಪ್ಪಿಸಿಕೊಳ್ಳುವ ರೀತಿಯಲ್ಲಿ ಉತ್ತರಿಸಿದಳು. ಪೊಲೀಸ್ ನಕ್ಕರು. ಆಗ ಒಬ್ಬ ಪತ್ರಕರ್ತೆ ಅಲ್ಲಿಗೆ ಬಂದು ಅವಳನ್ನು ಪ್ರಶ್ನಿಸಲು ಪ್ರಾರಂಭಿಸಿದಳು. ಮೇಡಂ, ನಿಮ್ಮನ್ನು ಏಕೆ ಬಂಧಿಸಲಾಯಿತು? ಪೊಲೀಸರು ನಿಮಗೆ ಅನ್ಯಾಯ ಮಾಡಿದ್ದಾರೆ. ಮೇಡಂ, ಪೊಲೀಸರು ನಿಮಗೆ ಅನ್ಯಾಯ ಮಾಡಿದ್ದಾರೆ. ಮೇಡಂ ಸ್ವಲ್ಪ ಹೊತ್ತು ಯೋಚಿಸಿ ನಗುತ್ತಾ ತನ್ನ ಜೇಬಿನಿಂದ ಫೋನ್ ತೆಗೆದು ಯಾರಿಗಾದರೂ ಕರೆ ಮಾಡಿದಳು. ಅವಳು 5 ನಿಮಿಷಗಳಲ್ಲಿ ಠಾಣೆಗೆ ಬಂದು ಇಡೀ ಕಲೆಕ್ಟರ್ ಕಚೇರಿಯನ್ನು ನಿಮ್ಮೊಂದಿಗೆ ತನ್ನಿ ಎಂದು ಹೇಳಿದಳು. ಇನ್ಸ್ಪೆಕ್ಟರ್ ಅವನ ಮುಖದಲ್ಲಿ ಭಯವನ್ನು ಕಂಡಳು. ಅವರು ಒಬ್ಬ ಉನ್ನತ ಅಧಿಕಾರಿ ಎಂದು ಅವರು ಭಯಭೀತರಾಗಿ ಕಾನ್ಸ್ಟೇಬಲ್ಗಳಿಗೆ ಹೇಳಿದರು. ಆದರೆ ಸ್ವಲ್ಪ ಸಮಯದೊಳಗೆ ಪೊಲೀಸ್ ಠಾಣೆಯಲ್ಲಿ ಗದ್ದಲ ಪ್ರಾರಂಭವಾಯಿತು. ಹಲವಾರು ವಾಹನಗಳು ಸೈರನ್ಗಳನ್ನು ಮೊಳಗಿಸುತ್ತಿದ್ದವು. ಅವರು ಮೊದಲು ಠಾಣೆ ತಲುಪಿದರು. ಒಬ್ಬ ಹಿರಿಯ ಸರ್ಕಾರಿ ಅಧಿಕಾರಿ ಕಾರಿನಿಂದ ಇಳಿದರು. ನಂತರ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಇಳಿದರು. ಇನ್ನೊಂದು ಬದಿಯಲ್ಲಿ ಮೇಡಂ ತನ್ನ ಕೂದಲನ್ನು ನೇರಗೊಳಿಸುತ್ತಾ ನಿಂತು, ನಾನು ಜಿಲ್ಲಾಧಿಕಾರಿ ಎಂದು ಗಂಭೀರವಾಗಿ ಹೇಳಿದಳು. ಪೊಲೀಸರು ಆಘಾತಕ್ಕೊಳಗಾದರು. ಇನ್ಸ್ಪೆಕ್ಟರ್ನ ಕಾಲುಗಳು ನಡುಗಲು ಪ್ರಾರಂಭಿಸಿದವು. ಅವರು ಮೇಡಂ ಮುಂದೆ ತಲೆಬಾಗಿಸಿದರು. ನಿನ್ನೆಯವರೆಗೆ ಯಾವ ಪೊಲೀಸ್ ಅಧಿಕಾರಿಗಳು ಮೇಡಂಗೆ ಕಪಾಳಮೋಕ್ಷ ಮಾಡಿದ್ದರು ಅಥವಾ ಅವರನ್ನು ಹಿಂಸಿಸಿದ್ದರು? ಈಗ ಅವರು ಮಾಡಿದ್ದಕ್ಕೆ ನಾಚಿಕೆಪಟ್ಟರು. ಪತ್ರಕರ್ತ ತಕ್ಷಣ ಕ್ಯಾಮೆರಾ ಆನ್ ಮಾಡಿ, ಪೊಲೀಸರು ಯಾವುದೇ ವಿವೇಚನೆಯಿಲ್ಲದೆ ಜಿಲ್ಲಾಧಿಕಾರಿಯನ್ನು ಬಂಧಿಸುತ್ತಿದ್ದಾರೆ. ಸಾಮಾನ್ಯ ಜನರ ಸ್ಥಿತಿ ಏನು ಎಂದು ಕೇಳಿದರು. ಮೇಡಂ ಆಳವಾದ ಉಸಿರನ್ನು ತೆಗೆದುಕೊಂಡು ಶಕ್ತಿಯನ್ನು ಒಟ್ಟುಗೂಡಿಸಿ, ನಿನ್ನೆಯವರೆಗೂ ನಾನು ಜಿಲ್ಲಾಧಿಕಾರಿಯ ಬದಲು ಸಾಮಾನ್ಯ ಮಹಿಳೆಯಾಗಿದ್ದರೆ ನನ್ನನ್ನು ಬಂಧಿಸಲಾಗುತ್ತಿತ್ತು ಎಂದು ಹೇಳಿದರು. ಅವಳು, ನಿನ್ನನ್ನು ಯಾರು ಹೀಗೆ ಹೊಡೆಯುತ್ತಾರೆ ಎಂದು ಕೇಳಿ ಪೊಲೀಸ್ ಠಾಣೆಗೆ ಹೋದಳು. ಇದ್ದಕ್ಕಿದ್ದಂತೆ ಮೌನ ಆವರಿಸಿತು ಮತ್ತು ನಿನ್ನೆಯವರೆಗೂ ಕ್ರೂರವಾಗಿ ವರ್ತಿಸಿದ ಪೊಲೀಸರು ಒಂದು ಮಾತನ್ನು ಹೇಳಲಾರದೆ ಸುಮ್ಮನಾದರು. ಮೇಡಂ ತಮ್ಮ ಫೋನ್ ತೆಗೆದು ಆದೇಶ ಹೊರಡಿಸಿದರು. ಈ ಘಟನೆಯಲ್ಲಿ ಭಾಗಿಯಾದ ಎಲ್ಲರನ್ನೂ ತಕ್ಷಣ ಅಮಾನತುಗೊಳಿಸಬೇಕು. ನನ್ನ ಜಿಲ್ಲೆಯಲ್ಲಿ ಇನ್ನು ಮುಂದೆ ಸಾಮಾನ್ಯ ಜನರಿಗೆ ಯಾವುದೇ ಅನ್ಯಾಯವಾಗಬಾರದು ಎಂದು ಅವರು ಎಚ್ಚರಿಸಿದರು. ಇನ್ಸ್ಪೆಕ್ಟರ್ ಮತ್ತು ಇತರ ಪೊಲೀಸ್ ಅಧಿಕಾರಿಗಳು ನಡುಗುತ್ತಿದ್ದರು. ಈಗ ಪೊಲೀಸರು ನಮ್ಮ ವೃತ್ತಿಜೀವನ ಹಾಳಾಗಿದಂತೆ ಪರಸ್ಪರ ಮುಖಗಳನ್ನು ನೋಡುತ್ತಿದ್ದರು. ನಿಜವಾದ ನ್ಯಾಯ ಎಂದರೆ ಇದೆ. ಮೇಡಂ ತೆಗೆದುಕೊಂಡ ಕ್ರಮಗಳು ಪೊಲೀಸರಿಗೆ ಪಾಠವಾಯಿತು. ಪೊಲೀಸರು ಮತ್ತೆ ಅವಳನ್ನು ಬೇಡಿಕೊಳ್ಳಲು ಪ್ರಾರಂಭಿಸಿದರು. ಇದರೊಂದಿಗೆ ಅವರು ಮೆಲುದನಿಯಲ್ಲಿ, ನಾನು ಜಿಲ್ಲಾಧಿಕಾರಿಯಾಗಿಲ್ಲದಿದ್ದರೂ ನಾನು ನಿಮ್ಮನ್ನು ಹೀಗೆ ಹೊಡೆಯುತ್ತಿದ್ದೆನಾ? ನಾನು ಸಾಮಾನ್ಯ ಮಹಿಳೆಯನ್ನು ಹೀಗೆ ಅವಮಾನಿಸುತ್ತಿದ್ದೆನಾ ಎಂದು ಕೇಳಿದರು. ಇನ್ಸ್ಪೆಕ್ಟರ್ ತಲೆ ತಗ್ಗಿಸಿ ನಿಂತರು. ಆದರೆ ಕೆಲವು ಪೊಲೀಸರು ಇನ್ನೂ ತಮ್ಮ ಮುಖದಲ್ಲಿ ಹೆಮ್ಮೆಯನ್ನು ತೋರಿಸಿದರು. ಅವರು ಏನು ಯೋಚಿಸುತ್ತಾರೆ? ಇದು ನಿಜವೇ? ನಾವು ಇಷ್ಟು ದೊಡ್ಡ ತೊಂದರೆಗೆ ಸಿಲುಕಿದ್ದೇವೆ ಎಂದು ಅವರು ನಿಜವಾಗಿಯೂ ಭಾವಿಸುತ್ತಾರೆಯೇ? ಈ ಘಟನೆ ಈಗಾಗಲೇ ಮಾಧ್ಯಮಗಳಿಗೆ ಸೋರಿಕೆಯಾಗಿದೆ.
ವರದಿಗಾರರು ಅದನ್ನು ನೇರಪ್ರಸಾರ ಮಾಡುತ್ತಿದ್ದಾರೆ. ಮೇಡಂ ಆಳವಾದ ಉಸಿರನ್ನು ತೆಗೆದುಕೊಂಡು, ಕೇಳು, ಈ ಠಾಣೆಯಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳಿಗೆ ಎಲ್ಲರೂ ಸಾಕ್ಷಿಗಳು. ಅವರು ಒಬ್ಬ ವೃದ್ಧ ಮಹಿಳೆಯನ್ನು ಓಡಿಸಿ, ಗದರಿಸಿ, ಬಡ ಕೆಲಸಗಾರನ ದೂರನ್ನು ನಿರ್ಲಕ್ಷಿಸಿ, ನನ್ನನ್ನು ಜೈಲಿಗೆ ಹಾಕಿದ್ದನ್ನು ನಾನು ನನ್ನ ಕಣ್ಣಾರೆ ನೋಡಿದೆ. ಇದು ನ್ಯಾಯವೇ? ಏನು ಹೇಳ್ತಿದ್ದೀಯಾ ಅಂತ ಅವಳು ಕೇಳಿದಳು. ಹಿಂದೆ ನಿಂತಿದ್ದ ಕೆಲವು ಬಡವರು ಮುಂದೆ ಬಂದು ಅಳಲು ಶುರು ಮಾಡಿ ಆ ಮಹಿಳೆಯ ಕಾಲಿಗೆ ಬಿದ್ದು ತಮ್ಮ ಕಷ್ಟ ಹೇಳಿಕೊಳ್ಳಲು ಶುರು ಮಾಡಿದರು. ಒಬ್ಬ ವೃದ್ಧ ಭಾವೋದ್ವೇಗದಿಂದ ಕೂಗುತ್ತಾ, ಪೊಲೀಸರು ನಮ್ಮಿಂದ ಹಣ ತೆಗೆದುಕೊಳ್ಳುತ್ತಿದ್ದಾರೆ. ಅಮಾಯಕರನ್ನು ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸುತ್ತಿದ್ದಾರೆ. ನಮ್ಮ ಹುಡುಗಿಯರನ್ನು ಕಿರುಕುಳ ಮಾಡುತ್ತಿದ್ದಾರೆ ಎಂದು ಹೇಳಿದಳು. ಇದರಿಂದ ಜಿಲ್ಲಾಧಿಕಾರಿ ತನ್ನ ಅಧಿಕಾರಿಗಳಿಗೆ ಸಂತ್ರಸ್ತರ ದೂರುಗಳನ್ನು ಇಲ್ಲಿ ತಕ್ಷಣ ದಾಖಲಿಸುವಂತೆ ಆದೇಶಿಸಿದರು. ನನ್ನ ಜಿಲ್ಲೆಯಲ್ಲಿ ಇನ್ನು ಮುಂದೆ ಯಾರೂ ಅನ್ಯಾಯವಾಗಿ ಬಳಲಬಾರದು. ನಂತರ ಅವರು ತಕ್ಷಣ ಉನ್ನತ ಅಧಿಕಾರಿಗಳಿಗೆ ಕರೆ ಮಾಡಿ, ಸರ್, ನಾನು ಜಿಲ್ಲಾಧಿಕಾರಿ. ನಾನು ವೈಯಕ್ತಿಕವಾಗಿ ಪೊಲೀಸ್ ಹಿಂಸೆಯನ್ನು ಅನುಭವಿಸಿದ್ದೇನೆ. ತಕ್ಷಣ ಈ ಠಾಣೆಯಲ್ಲಿ ತನಿಖೆ ನಡೆಸಿ ಹೊಣೆಗಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇನ್ಸ್ಪೆಕ್ಟರ್ ಹಿಂಜರಿಕೆಯಿಂದ ಪಕ್ಕದಲ್ಲಿದ್ದ ಕಾನ್ಸ್ಟೇಬಲ್ಗೆ, ಈಗ ನಾವು ಏನು ಮಾಡಬೇಕು ಎಂದು ಕೇಳಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಜಿಲ್ಲಾ ಅಧಿಕಾರಿಗಳು ಠಾಣೆ ತಲುಪಿದರು. ಜಿಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿಯ ಮುಂದೆ ತಲೆಬಾಗಿ, ಈ ಘಟನೆ ನಡೆದಿರುವುದು ನಾಚಿಕೆಗೇಡಿನ ಸಂಗತಿ. ನಾವು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಜಿಲ್ಲಾಧಿಕಾರಿ ಮೇಡಂ ದೀರ್ಘ ಉಸಿರು ತೆಗೆದುಕೊಂಡು, ಈ ನಿಲ್ದಾಣದ ಪ್ರತಿಯೊಂದು ಮೂಲೆಯಲ್ಲೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ. ಇಲ್ಲಿ ಯಾರಿಗೂ ಅನ್ಯಾಯವಾಗಿ ಹಿಂಸೆ ನೀಡಬಾರದು. ಇದನ್ನು ಮಾಡಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಅವಳು ಬಂದು ಇನ್ಸ್ಪೆಕ್ಟರ್ ಅನ್ನು ಗಂಭೀರವಾಗಿ ನೋಡಿದಳು. ನಿಮ್ಮ ಕೆಲಸವು ಹೇಗೆ ಕಳೆದು ಹೋಗಿದೆ? ಈಗ ನೀವು ಜೈಲಿಗೆ ಹೋಗಬೇಕು ಮತ್ತು ಮೇಡಂ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕುಟುಂಬ. ನೀವು ಬಡವರಿಂದ ಹಣವನ್ನು ತೆಗೆದುಕೊಂಡಾಗ ನಿಮ್ಮ ತಾಯಿ ನಿಮಗೆ ನೆನಪಿಲ್ಲವೇ? ಮೇಡಂ ಅವರ ಧೈರ್ಯ ಮತ್ತು ಪ್ರಾಮಾಣಿಕತೆಗಾಗಿ ಮಾಧ್ಯಮಗಳು ಹಂಚಿಕೊಂಡಿವೆ. ಕಲೆಕ್ಟರ್ ತೆಗೆದುಕೊಂಡಾಗ ನಿಮ್ಮ ತಾಯಿ ನಿಮಗೆ ನೆನಪಿಲ್ಲವೇ? ಮೇಡಂ ಅವರ ಧೈರ್ಯ ಮತ್ತು ಪ್ರಾಮಾಣಿಕತೆಗಾಗಿ ಮಾಧ್ಯಮಗಳು ಹಂಚಿಕೊಂಡಿವೆ. ಕಲೆಕ್ಟರ್ ಮೇಡಂ ತಮ್ಮ ಅಧಿಕಾರ ಚಲಾಯಿಸಿದ್ದಾರೆ. ಈ ಘಟನೆಯ ನಂತರ ಅಕ್ರಮಗಳನ್ನು ಮಾಡಿದ ಪೊಲೀಸರನ್ನು ಅಮಾನತುಗೊಳಿಸಲಾಗಿದೆ. ಅದೇ ಸಮಯದಲ್ಲಿ ಪ್ರತಿ ನಾಗರಿಕನು ನಮ್ಮ ಮಾತುಗಳು ಈಗ ತನಕ ಹೊಸ ಭರವಸೆಯನ್ನು ನೀಡುತ್ತವೆ ಎಂದು ಖಚಿತಪಡಿಸಿಕೊಳ್ಳಬೇಕು. ನಮ್ಮ ಅಧಿಕಾರವು ಒಂದು ದಿನ ನಮ್ಮ ವಿರುದ್ಧ ತಿರುವು ನೀಡುತ್ತದೆ. ಸಮಾಜದಲ್ಲಿ ಬದಲಾವಣೆ ತರಬೇಕಾದರೆ ನಾವು ಮುಂದೆ ಬರಬೇಕು ಮತ್ತು ಇತರರನ್ನು ಅವಲಂಬಿಸಬಾರದು ಎಂದು ಇದು ಸಾಬೀತುಪಡಿಸಿದೆ. ಇದು ನಮಗೆಲ್ಲರಿಗೂ ಒಂದು ದೊಡ್ಡ ಪಾಠ. ನಾವು ಧೈರ್ಯದಿಂದ ನಿಂತರೆ ಯಾವುದೇ ಅನ್ಯಾಯವನ್ನು ಎದುರಿಸಲು ನಮಗೆ ಅವಕಾಶವಿದೆ. ನಾವು ಪ್ರಾಮಾಣಿಕರು, ನ್ಯಾಯಯುತರು ಮತ್ತು ಕರ್ತವ್ಯಕ್ಕೆ ಬದ್ಧರಾಗಿದ್ದರೆ ಮಾತ್ರ ನಾವು ಬಲವಾದ ಸಮಾಜವನ್ನು ನಿರ್ಮಿಸಬಹುದು. ಈ ಕತೆ ನಮಗೆ ಮತ್ತೊಂದು ಪಾಠವನ್ನು ಕಲಿಸುತ್ತದೆ. ನಾವು ಮೌನವಾಗಿರದೆ ನಿಜವಾಗಿಯೂ ಎದ್ದು ನಿಲ್ಲದಿದ್ದರೆ ಸಮಾಜದಲ್ಲಿ ಬದಲಾವಣೆ ಬರುತ್ತದೆ. ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರವು ಸಮಾಜಕ್ಕೆ ಹೊಸ ದಿಕ್ಕನ್ನು ತೋರಿಸುತ್ತದೆ ಎಂಬುದನ್ನು ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಸ್ನೇಹಿತರೆ, ಇದು ಇಂದು ನಮ್ಮ ವಿಡಿಯೋ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ಖಂಡಿತವಾಗಿಯೂ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.